ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. 23 ಆಗಸ್ಟ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 9ನೇ ದಿನ. ಬನ್ನಿ ಇವತ್ತು ನನ್ನ ಪ್ರಾಫಿಟ್ ಆ್ಯಂಡ್ ಲಾಸು ಮತ್ತು ಲಾಜಿಕ್ ಬೈಂಡ್ ಟ್ರೇಡ್ಸ್ ನೋಡೋಣ. ಇಲ್ಲಿ ನೋಡ್ಬೋದು, ನಾನು ಇವತ್ತು ಟೋಟಲ್ 3 ಟ್ರೇಡ್ಸ್ ಮಾಡಿದ್ದೀನಿ. ಆ ಮೂರಲ್ಲೂ ನಾನು ಸ್ಟಾಪ್ ಲಾಸ್ ಇಟ್ಟಾಗಿದೆ. ನನ್ನ ಟೋಟಲ್ ಲಾಸಸ್ ಇವತ್ತು 1300 ರೂಪಾಯಿ ಆಗಿದೆ. ಬನ್ನಿ ಈ 3 ಟ್ರೇಡಿನ ಲಾಜಿಕ್ ಏನಂತ ಚೆಕ್ ಮಾಡೋಣ. ನಂದು ಮೊದಲನೇ ಟ್ರೇಡ್ ಐಷರ್ ಮೋಟರ್ಸ್. ಐಷರ್ ಮೋಟರ್ ಅಂತ ತಗೊಳಕ್ಕೆ ರೀಸನ್ ಏನಿರುತ್ತೆ ಅಂತಂದರೆ, ಇಲ್ಲಿ ನೋಡ್ಬೋದು ಇದು ಒಂದು ರೆಸಿಸ್ಟೆನ್ಸಾಗಿ ವರ್ಕ್ ಮಾಡ್ತಾ ಇತ್ತು. ಈ ಲೆವೆಲಲ್ಲಿ ಆಲ್ರೆಡಿ ಮಲ್ಟಿಪಲ್ ಟೈಮ್ಸ್ ಇದನ್ನ ಟೆಸ್ಟ್ ಕೂಡ ಮಾಡಿದೆ ಈ ಲೆವೆಲ್ನ. ಇವತ್ತು ಮಾರ್ನಿಂಗ್ ಏನಾಯಿತು ಅಂತಂದರೆ, ಇದು ಫಸ್ಟ್ ಕ್ಯಾಂಡಲ್ನೇ ಇದನ್ನು ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಯಿತು. ಈ ಬ್ರೇಕ್ ಆಗಿದ್ದ ಕೂಡಲೇ ನಾನು ಸಮ್ವೇರ್ ಅರೌಂಡ್ 950 ಸಮ್ವೇರ್ ಈ ಲೆವೆಲಿಗೆ ನಾನು ಎಂಟ್ರಿ ಕೊಟ್ಟಿದ್ದೆ. ಈ ಎಂಟ್ರಿ ಲೆವೆಲ್ ನಾನು ಟಾರ್ಗೆಟ್ ಟ್ರಿಗರ್ ಪ್ರೈಸ್ ಹಾಕಿದೆ. ಮತ್ತು ಯಾವಾಗ ಮಾರ್ಕೆಟ್ ಅಪ್ಸೈಡ್ ಹೋಗಿ ರಿವರ್ಸ್ ಬಂತಲ್ಲ, ಈ ಟೈಮಲ್ಲಿ ನಂದು ಎಂಟ್ರಿ ಆಯಿತು. ಇಲ್ಲಿ ಎಂಟ್ರಿ ಆದಮೇಲೆ ನಂದು ಸ್ಟಾಪ್ ಲಾಸ್ ಏನಿತ್ತು ಅಂತಂದರೆ, ಪ್ರೀವಿಯಸ್ ಡೇ ಕ್ಲೋಸ್ ನಿಯರ್ ಬೈ 40 ಹತ್ತಿರ ಇಲ್ಲಿ ಇಟ್ಟಿದ್ದೆ. ಈ ನಂದು ಸ್ಟಾಪ್ ಲಾಸ್ ನೆಕ್ಸ್ಟ್ ಕ್ಯಾಂಡಲ್ ಬಂದುಬಿಟ್ಟು ಸ್ಟಾಪ್ ಲಾಸ್ ಇಟ್ಟಾಯ್ತು. ಇದು ನನ್ನ ಮೊದಲನೇ ಟ್ರೇಡು. ಎರಡನೇ ಟ್ರೇಡು ಬಜಾಜ್ ಫೈನಾನ್ಸಿಯಲ್ಲಿ. ಬಜಾಜ್ ಫೈನಾನ್ಸು ಕೂಡ ನೋಡ್ಬೋದು ಸೇಮ್ ಪ್ಯಾಟರ್ನಲ್ಲೇ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಇದನ್ನ ರೆಸಿಸ್ಟೆನ್ಸಾಗಿ ತಗೊಂಡಿದೆ. ಇವತ್ತು ಮಾರ್ನಿಂಗೇ ಇದನ್ನು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯಿತು. ನಮ್ಮ ಮಾರ್ನಿಂಗ್ಗೆ ಯಾವಾಗ ಈ ಸೆಕೆಂಡ್ ಕ್ಯಾಂಡಲು ಬ್ರೇಕ್ ಮಾಡಿ ಮೇಲ್ಗಡೆ ಹೋಯ್ತಲ್ಲ, ಅದ ನಂತರ ನಾನು ವೆಯ್ಟ್ ಮಾಡ್ತಾಯಿದ್ರೆ ಈ ನೆಕ್ಸ್ಟ್ ಕ್ಯಾಂಡಲು ಕೆಳಗಡೆ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಈ ಕ್ಯಾಂಡಲ್ ಹೈಯಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೆ. ಸಮ್ವೇರ್ ಅರೌಂಡ್ ಇಲ್ಲಿ ಇದು ನಂದು ಅರೌಂಡ್ 633ಗೆ ನನಗೆ ಎಂಟ್ರಿ ಇತ್ತು. ಇದು ಕ್ಯಾಂಡಲ್ ಲೋ ಆಗಿದ್ದರೂ ನಂದು SL ಆಗಿತ್ತು. ಈ ಕ್ಯಾಂಡಲ್ ನಂದು SL ಆಗಿತ್ತು ಈ ರೆಸಿಸ್ಟೆನ್ಸ್ ಕೆಳಗಡೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ಯಾಂಡಲ್ ನಾನು ರಿವರ್ಸ್ ಬಂದಾಗ ಇಲ್ಲಿ ನಂದು SL ಕೂಡ ಇದರಲ್ಲಿ ಹಿಟ್ ಆಯಿತು. ಆದರೆ ಮಾರ್ಕೆಟ್ ಅದಾದಮೇಲೆ ಮೇಲ್ಗಡೆ ಹೋಗಿದೆ. ಬಟ್ ನಮ್ಮ ಬ್ಯಾಡ್ ಲಕ್ ಇವತ್ತು ಇದರಲ್ಲಿ SL ಕೂಡ ಹಿಟ್ ಆಯಿತು. ನೆಕ್ಸ್ಟ್ ಟ್ರೇಡ್ ಬಂದುಬಿಟ್ಟು ನನ್ನ ಮೂರನೇ ಟ್ರೇಡ್ ಹೀರೋ ಮೋಟಾರ್ ಕಾರ್ಪಲ್ಲಿ. ಹೀರೋ ಮೋಟಾರ್ ಕಾರ್ಪು ಸೇಮ್ ಆಗಿದೆ. ಇದರಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು. ಇವತ್ತು ಮಾರ್ನಿಂಗೇ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದೆ. ಅದಾದಮೇಲೆ ಇವತ್ತು ಇನ್ನೊಂದು ಹೀರೋ ಮೋಟಾರ್ ಕಾರ್ಪು ಮತ್ತು ಐಷರ್ ಮೋಟೋ ತಗೊಳಕ್ಕೆ ಒಂದು ರೀಸನ್ ಏನಿತ್ತು ಅಂತಂದರೆ, ಎಲ್ಲ ಆಟೋ ಸೆಕ್ಟ್ರು ಒಳ್ಳೆ ಮೂಮೆಂಟಲ್ಲಿ ಇತ್ತು. ಅದಕ್ಕೋಸ್ಕರ ನಾನು ಇವೆರಡನ್ನೂ ಚೂಸ್ ಮಾಡಿದ್ದೆ. ಇಲ್ಲಿ ಯಾವಾಗ ಬ್ರೇಕ್ ಮಾಡ್ತಲ್ಲ ಆ ಟೈಮಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೆ. ನಾನು ಎಂಟ್ರಿ ಲೆವೆಲ್ಲು ಸಮ್ವೇರ್ ಅರೌಂಡ್ ಇಲ್ಲಿ 90 ಹತ್ತಿರ ಇತ್ತು, 390 ಹತ್ತಿರ ಇಲ್ಲಿ ನಾನು ಎಂಟ್ರಿ ಇತ್ತು. ಅದಾದಮೇಲೆ SL ನಾನು ಆ್ಯಕ್ಚುಲಿ ಇಲ್ಲಿ ಕೊಡಬೇಕಾಯಿತು. ಆ್ಯಕ್ಚುಲಿ ನನ್ನ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಇದರಲ್ಲಿ ಫಸ್ಟಿಗೆ SL ನಾನು ಇಲ್ಲೇ ಇಟ್ಟಿದ್ದು. ಆಮೇಲೆ ಮಾರ್ಕೆಟ್ ಕೆಳಗಡೆ ಬಂದುಬಿಟ್ಟು ಮೇಲ್ಗಡೆ ಹೋಯಿತು. ಸಮ್ವೇರ್ ಅರೌಂಡ್ ಆಲ್ರೆಡಿ ಈ ಲೆವೆಲಿಗೆ ನನಗೆ ಆಲ್ರೆಡಿ 1:1 ಪ್ರಾಫಿಟ್ ತೋರಿಸ್ತಾ ಇತ್ತು. ಆ ಟೈಮಲ್ಲಿ ನನಗೆ ಡೌಟ್ ಬಂತು, ಯಾಕೆ 1:1 ಇಷ್ಟು ಬೇಗ ತೋರಿಸ್ತಾ ಇದೆಯಲ್ಲ ಅಂತ. ಅವಾಗ ನಾನು ಚೆಕ್ ಮಾಡಿದೆ, ನನಗೆ ಗೊತ್ತಾಗಿದೆ ಏನಂತಂದರೆ, ನಾನು ಕ್ವಾಂಟಿಟಿ ಇಲ್ಲಿ ಮಿಸ್ ಆಗಿ ಜಾಸ್ತಿ ತಗೊಂಬಿಟ್ಟಿದ್ದೆ. ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಸ್ವಲ್ಪ ಮಿಸ್ಟೇಕ್ ಆಯಿತು. ಸೊ ಹಾಗಾಗಿಬಿಟ್ಟು ನಾನು ನೆಕ್ಸ್ಟು ಗೊತ್ತಾಗಿದ್ದು ಕೂಡ ನಾನೊಂದು ಟ್ರಯಲ್ ಮಾಡೋಕ್ಕೆ ಶುರು ಮಾಡಿದ್ದೆ. ಆ ಟ್ರಯಲ್ ಮಾಡಿದ್ರಿಂದ ನಾನು ಇಲ್ಲಿಗೆ ಟ್ರಯಲ್ ಮಾಡಿದೆ, ಈ ಕ್ಯಾಂಡಲ್ ಕೆಳಗಡೆಗೆ ಇಲ್ಲೋಗೆ. ನೆಕ್ಸ್ಟ್ ಮತ್ತೆ ರಿವರ್ಸ್ ಬಂದುಬಿಟ್ಟು ಇಲ್ಲಿ ನಂದು ಸ್ಟಾಪ್ ಲಾಸ್ ಇಟ್ಟಾಯಿತು. ಇದು ಕೂಡ ಆಮೇಲೆ ಮೇಲ್ಗಡೆ ಹೋಗಿತ್ತು. ಈ ವೀಕೆಂಡು ಸ್ವಿಂಗ್ ಟ್ರೇಡಿಂಗ್ ಪ್ರಾಫಿಟ್ ಮಾಡಿರೋದು ಡೀಟೇಲ್ಸ್ ಬಗ್ಗೆ ನಾನು ವಿತ್ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ವಿಡಿಯೋನ ಈ ವೀಕೆಂಡ್ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.